ಫ್ಲಿಪ್ಕಾರ್ಟಲ್ಲಿ ನೇರಳೆ ಬಣ್ಣದ್ದು ನೈಟಿ ಬುಕ್ ಮಾಡಿವ್ನಿ. 1000 ರೂಪೀಸ್ ಬೇಕಿತ್ತು. ನಾಗಮಂಗ್ಲದ ನಾಟಿ ಕೋಳಿ ಅಂತ ಅಂದ್ಬಿಟ್ಟು ಮಂಡ್ಯ ಸ್ಲ್ಯಾಂಗ್ ತಗೋಬರ್ಬೇಕು ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ದು. ನಂಗೂ ಕೋಪ ಬತ್ತೈತೆ, ನಾನು ಶಾಪಿಂಗ್ ಹೋಯ್ತೀನಿ ಅಂತ ಅಂದ್ಬಿಟ್ಟು ಅದನ್ನ ಮಾಡಿದ್ರು. ಆಮೇಲೆ ಇವಾಗ ಮಾತೆತ್ತಿದ್ರೆ ಅವರು ನಿಮ್ಮ ಫಾಲೋವರ್ಸ್ ಎಷ್ಟಿದ್ದಾರೆ ತೋರಿಸಿ, ಅವ್ರಿಗೆ ಆಕ್ಟಿಂಗ್ ಬೇಡ, ಪರ್ಫಾರ್ಮೆನ್ಸ್ ಬೇಡ, ಏನೂ ಬೇಡ. ಪ್ರೊಡಕ್ಷನ್ ಹೌಸಸ್ಗೆ, ಚಾನೆಲ್ಗಳಿಗೆ ನಿನ್ನ ಮದುವೆ ಆಗ್ಬಿಡ್ತೀನಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ಬಂದು ಮಾತಾಡ್ತೀನಿ, ಒಂದು 10 ಲಕ್ಷ ಇನ್ವೆಸ್ಟ್ ಮಾಡೋದಕ್ಕೆ ಹೇಳಿ ನಿನ್ನ ನಾಳೆ ಹೀರೋಯಿನ್ ಮಾಡ್ತೀನಿ. ಹಿಂಗೆ ಕೆಲವರು ನಿನ್ ಜನ್ಮಕ್ಕೆ. ಸ್ನೇಹಿತರೆ, ಅಶ್ವಿತಾ ಅಂತ ಹೇಳಿ ಸ್ನೇಹಿತರೆ, ಅಶ್ವಿತಾ ಗೌಡ ಅಂತ ತುಂಬ ಒಳ್ಳೆ ಕಲಾವಿದರು ಅವರು. ಇತ್ತೀಚೆಗೆ ಯೂಟ್ಯೂಬ್ ಶಾರ್ಟ್ ಫಿಲ್ಮ್ಸಲ್ಲಿ ತುಂಬ ಫೇಮಸ್ಸು, ನೀವು ನೋಡಿರ್ತೀರಲ್ವಾ? ಎಸ್, ಬನ್ನಿ ಹೋಗೋರನ್ನ ಭೇಟಿ ಮಾಡೋಣ. ನನಗಿರೋಂಥದ್ದು ಬೆಂಗಳೂರಿನ ಬಗಲ್ಗುಂಟೆ, ಇದು ಹೆಸರುಘಟ್ಟ ರಸ್ತೆ, ಇಲ್ಲಿ ಅವ್ರ ಮನೆ ಇದೆ, ಹೋಗೋಣ. ವೆಲ್ಕಮ್. ಸೊಳ್ಳೆ ಫ್ರೈ ತಿನ್ರಿ ನನ್ನ ಮಕ್ಳ, ಡೆಂಗ್ಯೂ ಬಂದು ಸಾಯಿರಂತೆ. ಇಲ್ಲಿ 3ನೇ ಕ್ರಾಸಲ್ಲಿ ನೋಡ್ಕೊಂಬನ್ನಿ ಅಂದರು ಮೇಡಮ್ಮು. 3ನೇ ಕ್ರಾಸ್ ನಮ್ಮ ಮನೆ ಅಂತ. 3ನೇ ಕ್ರಾಸ್ ಮೇಲೆ ಯಾರೋ ಚೀಲ ಒಣಗಾಕ್ಬಿಟ್ಟವ್ರೆ. ಹಾಂ, ಇದೆ 3ನೇ ಕ್ರಾಸು. ಬನ್ನಿ ಬನ್ನಿ. ಮನೆ ಕೆಲಸ 1000 ಕೊಟ್ಟಿಲ್ಲ ಅಂದ್ರೆ ಮನೆಯೊಳಗೆ ಸೇರಿಸಲಕ್ಕಿಲ್ಲ ನಿನ್ನ. ಸೊ ಇವತ್ತು ಶಾರ್ಟ್ ಫಿಲ್ಮ್ ತುಂಬ ವೈರಲ್ ಆಗಿದೆ. ಸೊ ತುಂಬ ಒಳ್ಳೆ ಕಲಾವಿದೆ ಅಶ್ವಿತಾ ಅವರು. ಹಾಂ, ಬಾ ನೋಡಿ, ಅಶ್ವಿತಾ ಅವ್ರ ಮನೆ ಎಷ್ಟು ಚೆನ್ನಾಗಿದೆ. ನಿಮ್ಮ ಮನೆ ಚಿಕ್ಕದು. ವೆರಿ ನೈಸ್. ಮುಂಚೆ ನಾವಿದ್ದಿದ್ದು ಇಲ್ಲೇನೆ, ಬಟ್ 30 ವರ್ಷದಿಂದ ಇದ್ದೀವಿ. ಬಟ್ ಇವಾಗ ಇದು ಕನ್ಸ್ಟ್ರಕ್ಟ್ ಆಗಿ ಒಂದು 3 years ಆಯಿತು. ಈ ಹೊಸ ಮನೆ ಕಟ್ಕೊಂಡು. ಇಲ್ಲಿ ಮೊದಲು ಹಳೆ ಮನೆ ಇತ್ತು. ಓಕೆ, ಇದೇ ಏರಿಯಾದವ್ರು ನೀವು? ಇದೇ ಏರಿಯಾನೆ. ಅಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಮಂಡ್ಯ ನಾಗಮಂಗ್ಲದವರು. ನಾಗಮಂಗ್ಲದವರು? ಯಾವ ಊರು ನಾಗಮಂಗ್ಲದಲ್ಲಿ? ಕರಡಳ್ಳಿ ಅಂತ, ಜೋಡಿ ಕರಡಳ್ಳಿ. ಓ, ನಾಗಮಂಗ್ಲ ಬಂದಿದ್ದೀವಿ ಸ್ನೇಹಿತರೆ. ನಾಗಮಂಗ್ಲ ನಿಮ್ಗೆ ಗೊತ್ತಲ್ಲ, ನಮ್ಮ ನಾಗಮಂಗ್ಲ ಜೈರಾಮು ಬೋಬೋ ಬಿರಿಯಾನಿ ಅವ್ರ ಊರು ಅಲ್ಲೇ ಇರೋದು. ಆಲ್ತಿ ಆಲ್ತಿ ಬೆಟ್ಟ. ಆಲ್ತಿ. ನೋಡಿ, ನಾನು ಎಣ್ಣೆ ಹಾಕಿದ್ರೆ ಮನೆ ಹಾಳಾಗೋಯ್ತದೆ, ನಾನು ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ದೇಶ ಹಾಳಾಗೋಗುತ್ತೆ. ಅಪ್ಪ ಅಮ್ಮ ಕೆಲ್ಸದ ಮೇಲೆ ಅವರು ಮದ್ವೆ ಆದ್ಮೇಲೆ ಇಲ್ಲಿಗೆ ಬಂದಿದ್ರು. ಫಸ್ಟ್ ನಂದಿನಿ ಲೇಔಟ್ ಅಲ್ಲಿ ಇದ್ರು. ಇಲ್ಲಿಂದ ಊರಿಗೆ ಹತ್ರ ಆಗುತ್ತೆ ಅಂದ್ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ. ನೋಡ್ತಾ ಇದ್ದೆ ನಿಮ್ದು ಇಂಟರ್ವ್ಯೂ ಎಲ್ಲ. ಓಕೆ, ಯಾ, ಐ ಆಮ್ ವೆರಿ ಬ್ಲೆಸ್ಡ್. ಇವತ್ತು ನಿಮ್ಮ ಚಾನಲ್ ಅಲ್ಲಿ ಲೈಕ್ ಫಸ್ಟ್ ಇಂಟರ್ವ್ಯೂ ನಂದು. ಓ ಯಾ, ಅಂದ್ರೆ ಪರ್ಸ್ನಲಿ ನಂದು ಫಸ್ಟ್ ಇಂಟರ್ವ್ಯೂ ಮೂವಿ ಜೊತೆ ಎಲ್ಲ ಮಾಡಿದ್ದೀನಿ, ಮೂವಿ ಟೀಮ್ ಜೊತೆ. ಲೈಕ್ ಯಾ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಈ ನನ್ನ ಸಹೋದರಿಗೆ ಶುಭವಾಗಲಿ. ಇವ್ರ ಭವಿಷ್ಯ 100 ಕಾಲ ಚೆನ್ನಾಗಿರಲಿ. ಕಲೆಯ ಬದುಕು, ವೈಯಕ್ತಿಕ ಬದುಕು ಎಲ್ಲವೂ ಎತ್ತರಕ್ಕೆ ಇರಲಿ. ಆಯುಸ್ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ನನ್ನ ಹಾರೈಕೆ. ನೀವು ಹಾರೈಸಿ ಯುವ ಪ್ರತಿಭೆಗಳು ಬೆಳಿಬೇಕು ಅಂತ ಕೇಳ್ಕೊತೀನಿ. ಬನ್ನಿ ಮಾತಾಡೋಣ. ಇದೆ ಎಷ್ಟು ವರ್ಷ ಹಳೆ ಫೋಟೋ ಇದು? ಇದು 2019 ನಾನು ಫಸ್ಟ್ ಮಾಡಲಿಂಗ್ ಶೂಟ್ ಮಾಡಿದ್ದು. ಅಲ್ಲಿ ಪೆಜೆಂಟ್ರಿಗೆ ಸೇರ್ಕೊಂಡಾಗ ಇಂಜಿನಿಯರಿಂಗ್ ಮುಗಿಸಿ, ಅವಾಗ ನನಗೆ ಇಂಟ್ರೆಸ್ಟ್ ಇತ್ತಲ್ವ, 10th ಇಂದನೇ ನನಗೆ ಇಂಟ್ರೆಸ್ಟ್ ಇತ್ತು. ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಅವಾಗ ಹೋದಾಗ ನನಗೇನೂ ಗೊತ್ತಿರಲಿಲ್ಲ, ಗಂಧ ಗಾಳಿ ಏನೂ ಗೊತ್ತಿರಲಿಲ್ಲ. ಆಗ ಇದು ಫಸ್ಟ್ ಫೋಟೋ ಅಂತ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀವಿ ನಾವು. 2019 ಅಂದರೆ 7 ವರ್ಷದ ಹಳೆ ಫೋಟೋ. ಈಗಲೂ ಹಂಗೆ ಅವರೇ? ನಮ್ಮಮ್ಮ, ಅಪ್ಪ, ನಮ್ಮಕ್ಕ. ಓಹೋ, ಇದೇ ಮನೆ? ಇದೇ ಮನೆ. ಬರ್ತ್ಡೇ ಕೇಕ್ ತಿನ್ನಿಸ್ತವ್ರೆ? ಹೌದು. ಓಕೆ. ಇಲ್ಲಿ ಇನ್ನೂ ಒಂದಿದೆ, ಇದು ತೋರಿಸ್ತೀನಿ. ನಾನು ನಮ್ಮಕ್ಕ. ಎಷ್ಟು ಮಕ್ಕಳು ನೀವು? ನಾನು ಅಕ್ಕ. ಅಕ್ಕ. ಅಣ್ಣಂದ್ರು ತಮ್ಮಂದ್ರು? ಯಾರು ಇಲ್ಲ ಸರ್, ನಾವೇ. ಇದು ಅಕ್ಕ. ಓಕೆ. ಇವ್ರ ಹೆಸರು? ಸುಷ್ಮಿತಾ. ಅಶ್ವಿತಾ. ಅಶ್ವಿತಾ, ಸುಷ್ಮಿತಾ. ನಮ್ಮಮ್ಮ ಪದ್ಮ ಅಂತ, ಅವ್ರ ಹೌಸ್ ವೈಫು. ಅವ್ರು ಓದೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮನ್ನ ಚೆನ್ನಾಗಿ ಓದಿಸಿದ್ದಾರೆ. ಓಕೆ. ಅದೇ ನಾನು ಈ ಫೀಲ್ಡ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಅದು ಒಂದು ಅವ್ರಿಗೆ ಸ್ವಲ್ಪ ಬೇಜಾರಿದೆ ಅಷ್ಟೇ. ಬೇಜಾರಿಲ್ಲ, ಸ್ವಲ್ಪ ಸಪೋರ್ಟ್ ಮಾಡೋರು ಯಾರು ಇಲ್ಲ ಅಂತ ಅಷ್ಟೇ. ನೀನೇ ಬೇಕು ಬೇಕು ಅಂತ ಕೊಟ್ಟಿರ್ತೀಯ, ತಗೋ. ನೀನ್ ಇನ್ ಮುಂದೆ ಯಾವ ಒಬ್ಬಕ್ಕೂ ಕರಿಬೇಡ. ಎಲ್ಲ ಥ್ಯಾಂಕ್ ಯು ಜಯರಾಮ್ ಸರ್ಗೆ ಹೋಗ್ಬೇಕು. ಅದಕ್ಕಿಂತ ಫಸ್ಟ್ ನನಗೆ ಚಾನ್ಸ್ ಕೊಟ್ಟಿದ್ದು ಅಮಿತ್ ರಾಜ್ ಸರ್. ಅದು ಒಂದು ಮಾಡಿದೆ ನಾನು, ಬಂಪರ್ ಆಫರ್ ಅಂತ. ಲೈಕ್ ಸಿದ್ದು ಅವ್ರ ಪೇರಾಗಿ, ಲೈಕ್ ಅದರಿಂದ ಬ್ಲಾಸ್ಟ್ ಆಯಿತು. ಎಲ್ಲರೂ ಲೈಕ್ ನೀವೇ ಅಲ್ವಾ, ಅದಕ್ಕೆ ಅಲ್ವಾ ನೀವು ತಟ್ಟೆಯಲ್ಲಿ ಏನೋ ಟ್ರೇಯಲ್ಲಿ ಟೀ ತಗೊಬರೋದು, ಅಲ್ಲೇ ಅಲ್ವಾ ನೀವು ಅಂತ ಹೇಳಿ, ಅವರೇ ಅಲ್ವಾ ನೀವು ಅಂತ ಹೇಳ್ತಾಯಿದ್ರು. ನಾನು ಅದಾದಮೇಲೆ ಗೌರವ್ ಶೆಟ್ಟಿ ಅವರು ನನ್ನ ಜಯರಾಮ್ ಸರ್ಗೆ ಇಂಟ್ರಡ್ಯೂಸ್ ಮಾಡಿಸಿದ್ರು. ಅಲ್ಲಿಂದ ಲೈಕ್ ಹೋಲ್ ಪಾಯಿಂಟ್ ವ್ಯೂನೇ ಟರ್ನ್ ಆಗೋಯ್ತು. ಐ ಆಮ್ ಹ್ಯಾಪಿ. ನಾನು ಬರೀ ಮೂವೀಸೇ ಮಾಡಬೇಕು ಅಂತ ಇದ್ದೆ. ಈವನ್ ನಾನು ಸೀರಿಯಲ್ಸ್ ಮೇಲೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಲೈಕ್ ಟ್ರೈ ಮಾಡಿ ಲೈಕ್ ಸಾಕಾಗೋಗ್ಬಿಟ್ಟಿತ್ತು. ಶಾರ್ಟ್ ಮೂವೀಸ್ ಬಗ್ಗೆ ನನಗೆ ಪ್ಲ್ಯಾನ್ ಇರಲಿಲ್ಲ, ಮಾಡಬೇಕೋ ಬೇಡವೋ ಅಂತ. ಬಟ್ ಒಂದ್ಸಲಿ ನಾನು ಟ್ರೈ ಮಾಡಿದ್ದೆ. ಜಯರಾಮ್ ಸರ್ನ 2 years ಮುಂಚೆ ನಾನು ಮೀಟ್ ಮಾಡಿದ್ದೆ. ಬಟ್ ಸರ್ರು ಏನೂ ರೆಸ್ಪಾಂಡ್ ಮಾಡಿರಲಿಲ್ಲ. ಅದಾದಮೇಲೆ ಮತ್ತೆ ನಾನು ಅಮಿತ್ ಸರ್ ಜೊತೆ ವರ್ಕ್ ಮಾಡಾದ್ಮೇಲೆ ಈಗ ಗೌರವ್ ಶೆಟ್ಟಿ ಅವರು ರೆಫರ್ ಮಾಡಿದ್ರಲ್ಲ, ಅದಾದಮೇಲೆ ಲೈಕ್ ಸರ್ಗೆ ಇಷ್ಟ ಆಗಿ ಲೈಕ್ ಅದೇ ಅವ್ರ ಟೀಮಲ್ಲೇ ನಾನು ಮಾಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಲೈಕ್ ಜನ ಈಗ ರೆಕಗ್ನೈಸ್ ಮಾಡ್ತಾರೆ ಎಲ್ಲೋದ್ರೂ, ನಾವು ನಿಮ್ಮ ದೊಡ್ಡ ಫ್ಯಾನು ಅಂತ ಹೇಳ್ತಾರೆ. ಎಲ್ಲ ಥ್ಯಾಂಕ್ಸು ನನ್ನ ಜಯರಾಮ್ ಸರ್ಗೆ ಹೋಗಬೇಕು. ಅದು
ಜಯರಾಮ್ ಸರ್ ಮತ್ತು ಗೌರವ್ ಶೆಟ್ಟಿ ಅವರಿಗೆ. ಚೈಲ್ಡ್ಹುಡಲ್ಲಿ ನಾನು ಲೈಕ್ ಅಂದರೆ ಸಪ್ಪೆ, ಎಲ್ಲೂ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಈಗ ಏನಿದ್ದೀನಲ್ಲ ಅದಕ್ಕೆ ಡೆಡ್ ಆಪೋಸಿಟ್ ಆಗಿದ್ದೆ ನಾನು. ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಹೋಮ್ವರ್ಕ್ ಬರೀತಾ ಇರಲಿಲ್ಲ, ಕರೆಕ್ಟಾಗಿ ಓದ್ತಾ ಇರಲಿಲ್ಲ. ಅಂದರೆ ಸಪ್ಪೆ ಅಂದರೆ ಒಂಥರ ಮಂದ ಥರ, ಸೈಲೆಂಟು, ಯಾರಿಗೆ ಏನಂದ್ರೂ ಕೇರ್ ಮಾಡ್ತಿರ್ಲಿಲ್ಲ. ನಾನು ನನ್ನ ಪಾಡಾಯಿತು, ನಾನು ಅಂದ್ಕೊಂಡಿದ್ದೆ ನಾನು ಮಾಡಬೇಕು ಅನ್ನೋ ಥರ ಇರ್ತಿದ್ದೆ. ಚೈಲ್ಡ್ಹುಡ್ ಚೆನ್ನಾಗಿತ್ತು. ಅದೇ ರಜಾ ಬಂದಾಗೆಲ್ಲ ಊರಿಗೆ ಹೋಗೋದು, ನನ್ನ ಕಸಿನ್ಸು, ನಮ್ದೊಂದು ದೊಡ್ಡ ಫ್ಯಾಮಿಲಿ, ನಾವು ಮಕ್ಕಳೇ ಒಂದು 25 ಜನ ಇದ್ದೀವಿ. ಎಲ್ಲ ಜೊತೆ ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಅಷ್ಟೇ ಕಳೆದಿದ್ದು. ನನಗೆ ಒಂದು ಥಾಟು ಇರಲಿಲ್ಲ ನಾನು ಆ್ಯಕ್ಟರ್ ಆಗ್ತೀನಿ ಅಂತ. ಅದಾದಮೇಲೆ ಒಲವು ಸ್ಟಾರ್ಟ್ ಆಯಿತು ನನಗೆ. 10th ನಾನು ಅದೇ 10th ಯಾವಾಗ ನಾನು 8th ಬಂದೆ ಆವಾಗ ಒಂದು ಸ್ವಲ್ಪ ಚೂಟಿ ಆಗಕ್ಕೆ ಸ್ಟಾರ್ಟ್ ಆದೆ. ಒಂದು 10th ಬರ್ತಾ ಇರ್ಬೇಕಾದ್ರೆ ರಮ್ಯಾ ಮ್ಯಾಮ್ನ ನೋಡ್ಬಿಟ್ಟು ನನಗೆ ಇನ್ಸ್ಪೈರ್ ಆಯಿತು, ನಾನು ಯಾಕೆ ಆಗ್ಬಾರ್ದು ಏನಂತ. ಇವಾಗಲೂ ನಾನು ಸ್ಲಾಮ್ ಬುಕ್ಕಲ್ಲೆಲ್ಲ ನೋಡಿದ್ರೆ ಪೈಲಟ್ ಅಂತ ಇದೆ, ಇಲ್ಲ ಅಂತ ಅಂದರೆ ಹೀರೋಯಿನ್ ಅಂತ ಇದೆ. ಏರೋನಾಟಿಕಲ್ ಇಂಜಿನಿಯರಿಂಗ್ ಓದಿದ್ರೆ ಪೈಲಟ್ ಆಗ್ಬೋದು ಅಂತ ಅಂದ್ಕೊಂಡು ಏರೋನಾಟಿಕಲ್ ಇಂಜಿನಿಯರಿಂಗ್ ಓದಿದೆ. ಆಮೇಲೆ ಅದು ಏರೋನಾಟಿಕಲ್ ಅಂದಾಗ ನಾನು ಪೈಲಟ್ ಆಗಬೇಕಂದ್ರೆ ಕಾಫಿ ಕೊಡ್ತಾರಲ್ಲ ಫ್ಲೈಟಲ್ಲೆಲ್ಲ ಅದಾ ಅಂತ ಹೇಳ್ತಾ ಇದ್ರು. ಏರ್ ಅಸ್ಟ್ರೆಸ್ ಅಲ್ಲ, ನಾನು ಪೈಲಟ್ ಆಗಬೇಕು, ಓಡಿಸ್ಬೇಕು ನಾನು ಫ್ಲೈಟ್ನ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಆವಾಗ ಮತ್ತೆ ನಂದು ಐಸೈಟ್ ಬೇರೆ ಇದೆ, ಅದಕ್ಕೆ 6/6 ಇರಬೇಕು, ಶಾರ್ಪ್ ಐಸ್ ಇರಬೇಕು. ಸ್ಪೆಕ್ಸ್ ಎಲ್ಲ ಹಾಕೊಳ್ಳೋರು ಲೈಕ್ ರಿಜೆಕ್ಟ್ ಆಗಿಬಿಡ್ತಾರೆ ಅದಕ್ಕೆ ಫಿಸಿಕಲ್ ಟೆಸ್ಟಲ್ಲೆಲ್ಲ ಹೋದಾಗ. ನನಗೆ ಆಗಲ್ಲ ಅಂತ ಗೊತ್ತಾಯ್ತಲ್ಲ, ಸರಿ ಇನ್ನೇನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲೇ ನಾನು ವರ್ಕ್ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಏರೋನಾಟಿಕಲ್ ಓದಿದೆ. ಅದಾದಮೇಲೆ ಅದೇ ಹೀರೋಯಿನು ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು 10th ಲೈಕ್ PU ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಮಮ್ಮಿಗೆ ಹೇಳಿದೆ, ನಾನು ನೀನಾಸಮ್ಗೆ ಹೋಗ್ತೀನಿ, ನಾನು ಕಲ್ತ್ಕೊಂಡು ಬರ್ತೀನಿ. ಅವಾಗ ನನಗೊಂದು ಯಾರೋ ಫ್ರೆಂಡ್ ಇದ್ದರು, ಅವರು ನೀನಾಸಮಲ್ಲಿ ಕಲಿತಾ ಇದ್ರು. ಅವ್ರನ್ನ ನೋಡ್ಬಿಟ್ಟು ನನಗೆ ಸ್ವಲ್ಪ ಮೋಟಿವೇಶನ್ ಬಂತು, ಲೈಕ್ ನಾನು ಹೋಗ್ತೀನಿ ಮಮ್ಮಿ ಪ್ಲೀಸ್ ಅಂತ ಅಂದೆ. ನಮ್ಮಮ್ಮ ಬೇಡ ಅದೆಲ್ಲ ಯಾರೂ ಟ್ರೈ ಮಾಡಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ, ಇಂಜಿನಿಯರಿಂಗ್ ಮುಗಿಸ್ಕೊ, ಇಲ್ಲಾಂದರೆ ಯಾವುದಾದ್ರೂ ಒಂದು ಡಿಗ್ರಿ ತಗೋ, ಅದಾದಮೇಲೆ ನೀನೇನು ಬೇಕಾದ್ರೂ ಮಾಡ್ಕೊ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹೇಳಿದ್ರು. ಒಂದು ಸರಿ ಆಯಿತು ಅಂತ ಅಂದ್ಬಿಟ್ಟು ಅದಾದ್ಮೇಲೂ ನನಗೆ ಕಾಮರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ಯಾವುದಾದ್ರೂ ಒಂದು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಸಾಕು, ಅಷ್ಟೇ ಸಾಕು, ಇವಾಗ ಹೆಂಗಿದ್ರು ನಾನು ಆ್ಯಕ್ಟರ್ ಆಗೋಕೆ ಹೋಗ್ತೀನಿ, ಏನಕ್ಕೆ ಇಷ್ಟೊಂದೆಲ್ಲ ಓದಿ ಏನು ಪ್ರಯೋಜನ ಅಂತ ಅಂದ್ಕೊಂಡು ಹಂಗೆ ಹೇಳಿದೆ. ನಮ್ಮಮ್ಮ ಆದರೂ ಬೇಡ ಸೈನ್ಸೇ ತಗೋ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಸೈನ್ಸಿಗೆ ಹಾಕಿದ್ರು. ನಾನು ಮಲ್ಲೇಶ್ವರಂ ಗರ್ಲ್ಸ್ ಕಾಲೇಜಲ್ಲಿ ಓದಿದ್ದು, ಗೌರ್ಮೆಂಟ್ ಗರ್ಲ್ಸ್ ಕಾಲೇಜಲ್ಲಿ. PU ನಮ್ಮ ಅಕ್ಕ ಡಿಪ್ಲೊಮಾ ಮಾಡಿದ್ದು, ನನ್ನ PU ಮಾಡಿಸಿದ್ರು. ಅವ್ರಿಗೆ ಡಿಪ್ಲೊಮಾ ಯೂಸ್ ಆಗಲ್ಲ, PU ಸೇರ್ಕೋ ಅಂತ ಅಂದ್ಬಿಟ್ಟು PU ಸೇರ್ಕೊಂಡ್ವಿ. ಅದಾದಮೇಲೆ ಡಿಪ್ಲೊಮಾ ಟ್ರೈ ಮಾಡಿ ವರ್ಕ್ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ನನಗೆ ನೀನು PUC ಮಾಡು ಅಂತ ಅಂದ್ಬಿಟ್ಟು PUC ಮಾಡಿದೆ. ಆವಾಗೇನೋ ನನಗೇನೋ ಇದ್ರ ಬಗ್ಗೆ ಒಂದು ಚೂರು ಗಂಧಗಾಳಿ ಇರಲಿಲ್ಲ, ಎಲ್ಲೂ ಟಚ್ಚು ಇರಲಿಲ್ಲ. ಬಟ್ ಅದಕ್ಕಿಂತ ಮುಂಚೆ ನಾನು 10th PU ಅಲ್ಲಿ ಇರಬೇಕಾದ್ರೆ ಡ್ಯಾನ್ಸ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ವೆಸ್ಟರ್ನ್ ಡ್ಯಾನ್ಸ್, ನಾನು ಫೋಕು ವೆಸ್ಟರ್ನು, ನಮ್ಮ ಅಕ್ಕ ಕ್ಲಾಸಿಕಲ್ ಡ್ಯಾನ್ಸರು. ನಾನು ಕಲ್ತಿದ್ದು ಇಲ್ಲಿ ತರುಣ್ ಅಂತ ಇದ್ದಾರೆ, ಅವ್ರು ನಮ್ಮ ಸ್ಕೂಲಲ್ಲೇ ಹೇಳ್ಕೊಂಡು ಕೊಡ್ತಾಯಿದ್ರು, ತರುಣ್ ಸರ್ ಅಂತ. ಅದಾದಮೇಲೆ ಅವ್ರ ಕಡೆಯಿಂದ ಹಂಸಲೇಖ ದೇಸಿ ಕಾಲೇಜ್ ಇದೆಯಲ್ಲ, ಅಲ್ಲೆಲ್ಲ ಹೋಗಿ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾಯಿದ್ವಿ ನಾವು. ಈಗ ಹಂಪಿ ಉತ್ಸವ ಅದಕ್ಕೆಲ್ಲ ನಾವು ಹೋಗಿ ಪರ್ಫಾರ್ಮ್ ಮಾಡ್ತಾಯಿದ್ವಿ, ಡ್ಯಾನ್ಸ್ ಫೋಕೆಲ್ಲ. ಹಂಗೆ ಮಾಡ್ತಾ ಆಮೇಲೆ ಮತ್ತೆ ನಾನು ಇಂಜಿನಿಯರಿಂಗ್ ಜಾಯ್ನ್ ಆದೆ. ಅಲ್ಲಿಂದ ಇಲ್ಲಿಗೆ ಹೋಗಿ ಯಲಹಂಕದಲ್ಲಿ ನಾನು ಓದಿದ್ದು. ಫುಲ್ಲು ಟಚ್ಚೇ ಬಿಟ್ಟೋಯ್ತು. ಫುಲ್ 4 years ಏನಿದು ಕಂಪ್ಲೀಟ್ ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ಕೊಂಡು ಅಲ್ಲಿ ಬ್ರೇಕ್ ಡೌನ್ ಆಗಿದ್ದು. ಮತ್ತೆ ಕಮ್ಬ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಲಿಂಗ್ ಜಾಯ್ನ್ ಆಗಿದ್ದು. ಜಾಯ್ನ್ ಆದಮೇಲೆ 2 years ಕೊರೋನಾ ಬಂತು, ಅಲ್ಲಿ ಹೋಯ್ತು. ಅದಾದಮೇಲೆ 1-2 ಕಡೆ ವರ್ಕ್ ಮಾಡಿದೆ. ಕೋರಲ್ಲಿ ವರ್ಕ್ ಮಾಡಲಿಲ್ಲ ನಾನು ಇಂಜಿನಿಯರಿಂಗ್ ಮುಗ್ದಿದ ತಕ್ಷಣ. ಅದಾದಮೇಲೆ ಮಾಡಿದೆ. ಸಿಕ್ತು, ಬಟ್ ನಾನು ಟ್ರೈ ಮಾಡಲಿಲ್ಲ. ಓದ್ರಲ್ಲಿ ಫಿಕ್ಸ್ ಆಗಿಬಿಡ್ತೀನಿ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಆರಾಮಾಗಿ ವರ್ಕ್ ಮಾಡ್ತಿದ್ದಾರೆ, ಏರ್ ಬಸ್ಸಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಕೆಲವೊಂದು ಜನ, ಮತ್ತು ಟಾಟಾ ಅಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, HAL ಅಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ನಾನು HAL ಅಲ್ಲಿ ಇದು ಇಂಟರ್ನ್ಶಿಪ್ ಕೂಡ ಮಾಡಿದೆ. ಸೊ ಒಳ್ಳೆ ಲಕ್ಷಗಟ್ಟಲೆ ಸಂಬಳ ಬಂದಿರೋದು ಇವಾಗ ಬಂದಿರೋದು. ನಮ್ಮಮ್ಮ ಅದನ್ನೇ ಹೇಳ್ತಾರೆ ಎವ್ರಿ ಡೇ, ಇವಾಗ ಹೋಗಿದ್ರೆ ನೀನು ಸುಮ್ಮನೆ 1 ಲಕ್ಷ ದುಡಿತಾ ಇದೆ, ಏನಕ್ಕಿದೆಲ್ಲ ನಿನಗೆ. ನಮ್ಮಕ್ಕ ಯಾವಾಗಲೂ ಹೇಳ್ತಾರೆ, ನಾನು ಶೂಟ್ಸ್ ಅಂತ ಅಂದಿದ ತಕ್ಷಣ ನನಗೇನೋ ಒಂಥರ ಎಕ್ಸೈಟ್ಮೆಂಟು. ಏನೇ ಡಿಪ್ರೆಷನಲ್ಲಿ ಇರಲಿ, ಏನೇ ಬೇಜಾರಿರಲಿ, ಡಿಪ್ರೆಷನ್ ಅಂತಂದರೆ ಡಿಪ್ರೆಷನಲ್ಲಿ ಹೋಗಿಲ್ಲ, ಬರ್ತೀನಿ ನಾನು ಬೇಕಾದ್ರೆ ಯಾರಿಗಾದ್ರು. ಅಂದರೆ ಬೇಜಾರೇನು ಇದೇ ಥರ ಸಣ್ಣ ಪುಟ್ಟ ಬೇಜಾರು ಇರ್ತಲ್ಲ, ಆಗ ಶೂಟ್ಸ್ ಏನಾದರೂ ಬಂತು ಅಂದಿದ ತಕ್ಷಣ ಫುಲ್ ಲಕ ಅಂತ ಎದ್ಬಿಟ್ಟು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಓಡೋದೇನು ಕೇಳ್ತೀರ. ಆವಾಗ ನಮ್ಮ ಅಕ್ಕ ಹೇಳ್ತಾ ಇರ್ತಾಳೆ ಯಾವಾಗಲೂ, ನೀನು ಇದಕ್ಕೆ ಸರಿ ಜೋಗಲಲ್ಲೇ ಏನೋ ಇದೆ ಹೇಳ್ತಾರಲ್ಲ,
ಜೋಳಿಗೆ ತಗ್ಲಾಕೊಂಡು ಓಡ್ತಾ ಇರು ಯಾವಾಗಲೂ ಬೀದಿ ಬೀದಿ ಅಂತ ಹೇಳ್ತಾ ಇರ್ತಾಳೆ ನಾನು. ನಾನು ಸರಿ ಆಯ್ತು ಬಿಡು, ನನಗೂ ಒಂದು ಟೈಮ್ ಬರುತ್ತೆ ಅವಾಗ ನೀನು ಹೇಳ್ತೀಯಾ ಸರಿ ನೀನು ಗಿವ್ ಅಪ್ ಮಾಡಿಲ್ದಿರೋದಕ್ಕೆ ಇದೆಲ್ಲ ನಿನಗೆ ಸಾಧ್ಯ ಆಯಿತು ಇಷ್ಟು ಅಚೀವ್ ಮಾಡೋದಕ್ಕೆ. ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸು ಹೇಳ್ತಾ ಇರ್ತಾರೆ ಯು ಆರ್ ಡೂಯಿಂಗ್ ವೆರಿ ಗ್ರೇಟ್. ಈಗ ರೀಸೆಂಟ್ಲಿ ತಮಿಳಲ್ಲಿ ಒಂದು ಮೂವಿ ಮಾಡ್ಕೊಂಡು ಬಂದೆ, ಅಲ್ಲಿ ಲೈಕ್ ಆ ರೆಸ್ಪಾನ್ಸೇ ತುಂಬ ಚೆನ್ನಾಗಿದೆ. 2 ದಿನ ನಾನು ಶೂಟ್ ಮಾಡಿದ್ದು, ಒಂದು ಸಾಂಗ್ ಶೂಟು. ಅವರೆಲ್ಲ ಲೈಕ್ ರೋಬೋ ಗಣೇಶು TSK ಆ್ಯಕ್ಟರ್ ಅಂತ ಇದ್ದಾರೆ, ಅವ್ರು ಮಿಮಿಕ್ರಿ ಮಾಡ್ತಾಯಿದ್ರು, ಬಟ್ ಈಗ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಮಧ್ಯೆ ನಾನು ವರ್ಕ್ ಮಾಡೋದಿದೆಯಲ್ಲ ಲೈಕ್ ವೆರಿ ಗ್ರೇಟ್ಫುಲ್ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲೋ ಇದ್ದವಳು ಅಷ್ಟು ಕಾಂಟ್ಯಾಕ್ಟ್ಸ್ ಮಾಡ್ಕೊಂಡು ಲೈಕ್ ಅಲ್ಲೆಲ್ಲ ವರ್ಕ್ ಮಾಡಿದ್ರೆ ಅವ್ರು ಅಪ್ರಿಷಿಯೇಟ್ ಮಾಡಿದ್ರು ತುಂಬ ಚೆನ್ನಾಗಿ. ಅದೆಲ್ಲ ಚೆನ್ನಾಗಿದೆ. ಆವಾಗ ಅನಿಸುತ್ತೆ ನಾನು ಗಿವ್ ಅಪ್ ಮಾಡಿಲ್ದಿರೋದಕ್ಕೆ ಇಲ್ಲಿ ಹೋಗ್ತಾ ಇದ್ದೀನಿ, ಬಟ್ ಇನ್ನು ಇವಾಗ ಒಂದು ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಆಗ್ತಾ ಇರ್ಬೋದು, ಬಟ್ ಇನ್ನೂ ನಾನು ಸ್ವಲ್ಪ ನನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾನೇ ಇದ್ದರೆ ಐ ವಿಲ್ ಲ್ಯಾಂಡ್ ಸಮ್ವೇರ್ ಎಲ್ಸ್ ಅಂತ ಅಂದ್ಕೊಂಡು ನಾನು ಅದೇ ಇಟ್ಕೊಂಡಿರ್ತೀನಿ ಯಾವಾಗಲೂ. ಅದಾದಮೇಲೆ ಆಲ್ ಇಂಡಿಯಾ ರೇಡಿಯೋ ಅಂತ ಒಂದು ಮೂವಿ ಮಾಡಿದೆ 2022 ಅದು ಆರ್ಟ್ ಮೂವಿ, ಥಿಯೇಟ್ರಿಕಲ್ ರಿಲೀಸ್ ಆಗಲಿಲ್ಲ. ನಾನು ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಅದೇ. ಆವಾಗ ನಾನು ಗೇಜ್ ಮಾಡಿ ನೋಡಿದಾಗ ನನ್ನ ಆ್ಯಕ್ಟಿಂಗು ಇನ್ನೂ ಸ್ವಲ್ಪ ಏನೋ ಬೇಕೇ ಬೇಕು ನಿನಗೆ ಅಂತ ಅಂದಾದ್ಮೇಲೆ ಮತ್ತೆ ನಾನು ಹೋಗ್ಬಿಟ್ಟು ಥಿಯೇಟರಿಗೆ ಜಾಯ್ನ್ ಆದೆ. ಸಾಕಾಗ್ತಾ ಇಲ್ಲ ನನ್ನ ಆ್ಯಕ್ಟಿಂಗ್, ನನಗೆ ಸ್ಯಾಟಿಸ್ಫೈ ಆಗ್ತಾಯಿಲ್ಲ, ಏನೋ ಒಂಥರ ಸಪ್ಪೆ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಥಿಯೇಟರ್ಗೆ ಹೋಗಿ ಜಾಯ್ನ್ ಆದೆ. ಅಲ್ಲಿ ಕ್ರೋನಿಕಲ್ಸ್ ಆಫ್ ಇಂಡಿಯಾ ಅಂತ ಜಯನಗರಲ್ಲಿ ಮಾಡ್ತಾರೆ ಅವರು, ಟೀಮ್ ಕಟ್ಕೊಂಡು. ಗಣೇಶ್ ಮಂದಾರ್ತಿ ಅಂತ ಡೈರೆಕ್ಟರ್, ಅವ್ರ ಹತ್ರ ವಾಲಿವದೆ, ಶಿವೋಹಂ ಅಂತ ಇವಾಗ, ಮತ್ತು ದ್ರೌಪದಿ ಹೇಳ್ತಾವಳೆ, ಅವ್ರ ಹತ್ರ ಹೋಗ್ಬಿಟ್ಟು ಲೈಕ್ ನಾನು ಮಾಡ್ಲಿಂಗ್ದು ವರ್ಕ್ ಮಾಡ್ಕೊಂಡೆ, ಪ್ರಾಜೆಕ್ಟ್ ಆ್ಯಡ್ಸ್ ಎಲ್ಲ ಮಾಡ್ಕೊಂಡು ಜೊತೆಗೆ ಅದನ್ನು ಮಾಡ್ತಾ ಇದ್ದೆ. ಅದೇ ಶಿವೋಹಮಲ್ಲಿ ಫಸ್ಟ್ 1 ಪ್ಲೇ ಮಾಡಿದ್ವಿ. ಅದಾದಮೇಲೆ ಅವ್ರಿಗೆ ಲೈಕ್ ಅದೆಷ್ಟು ಅಂದರೆ 4 hours ಬಂದ್ಬಿಡ್ತು ಒಂದು ಶೋ ನಾಟಕ. ಅದಕ್ಕೆ ಆ ನಾಟಕ ಅದರಲ್ಲಿ 1-2 ಕ್ಯಾರೆಕ್ಟರ್ಸ್ನ ತೆಗ್ದಾಕಿದ್ರು. ಅದಾದಮೇಲೆ ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ ಹಂಗೆ. ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ, ರೀಲ್ ಶೇರ್ ಮಾಡಿದ್ರೆ ರಿಯಾಕ್ಟ್ ಇಲ್ಲ, ಏನು ಸಮಾಚಾರ? ಪಾಪ್ಯುಲರ್ ಯೂಟ್ಯೂಬ್ ಕಂಟೆಂಟ್ಗೆಲ್ಲ ಬಂದಿದ್ದು ಯಾವಾಗ ನೀವು? ಯಾವ್ದು ಫಸ್ಟ್ ಪ್ರಾಜೆಕ್ಟು? ಫಸ್ಟ್ ನಾನು ಬಂಪರ್ ಆಫರ್ ಮಾಡಿದ್ದು ಅದೇ ಅಮಿತ್ ರಾಜ್ ಸರ್ ಜೊತೆ. ಬಂಪರ್ ಆಫರ್ ಮಾಡಿ 2024 ಡಿಸೆಂಬರಲ್ಲಿ ಅನ್ಸುತ್ತೆ. ಹೇಗೆ ಸಿಗ್ತದೆ? ನಾನು ಫಸ್ಟ್ ಇವ್ರಿಗೆಲ್ಲ ಮೆಸೇಜ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಯಾರೂ ಕೇರ್ ಮಾಡಿರಲಿಲ್ಲ. ಮತ್ತು ನಾನು ಎಲ್ಲ ಕಡೆ ಆಡಿಷನ್ಸ್ಗೆ ಹೋಗ್ಬೇಕಾದ್ರೆ ಯಾಕೆ ಹಿಂಗೆ ಮಾಡ್ತಾ ಇದ್ದೆ, ನನ್ನದು ಒಂದು ಫ್ರೆಂಡ್ ಇದ್ದಾರೆ ಮನು ಅಂತ, ಈಸ್ ಇನ್ PR ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ನೀನು ಯಾಕೆ ಟ್ರೈ ಮಾಡಬಾರ್ದು ಇನ್ನೊಂದ್ಸಲಿ, ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದರು. ಮತ್ತೆ ಇನ್ನೊಂದ್ಸಲಿ ಬಂದ್ಬಿಟ್ಟು ಮೆಸೇಜ್ ಹಾಕ್ದೆ ನಾನು ಅಮಿತ್ ರಾಜ್ ಸರ್ಗೆ. ಆಗ ಒಂದ್ಸರಿ ಮೇಡಮ್ ಓಕೆ ನೀವು ಹಿಂಗೆ ಬನ್ನಿ, ನಮ್ಮದು ಏನೋ ರಿಹರ್ಸಲ್ಸ್ ಮಾಡ್ತಿದ್ದೀವಿ ನಾವು, ನಿಮ್ಗೊಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋದೆ. ಆಗ ಅದೇ ಸಿದ್ದು ಮಂಡ್ಯ ಅವ್ರ ಜೊತೆ ಅವರು ವೈಫ್ ಕ್ಯಾರೆಕ್ಟರ್ ಆಗಿ ನಾನು ಮಾಡಿದ್ದು. ಭವ್ಯ ಮತ್ತು ಶ್ರೀಭವ್ಯ ಅವರು ಮತ್ತು ಗೌರವ್ ಶೆಟ್ಟಿ ಅವರು ನನ್ನ ತಮ್ಮ, ಶ್ರೀಭವ್ಯ ಅವರು ನನ್ನ ನಾದ್ನಿ, ಆ ಥರ ಕ್ಯಾರೆಕ್ಟರ್ ಮಾಡಿದ್ದು. ಅಲ್ಲಿ ಅದು ಅವ್ರಿಗೆ ಇಷ್ಟ ಆಯಿತು ನನ್ನ ಪರ್ಫಾರ್ಮೆನ್ಸು. ಅದಾದಮೇಲೆ ಗೌರವ್ ಶೆಟ್ಟಿ ಅವರು ನನ್ನ ಜಯರಾಮ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಆಮೇಲೆ ನಾವು 2 ದಿನ ಶೂಟ್ ಮಾಡೋದಕ್ಕೆ ಒಂದು 5 ದಿನ 3 ದಿನನಾದರೂ ರಿಹರ್ಸಲ್ ಮಾಡಿರ್ತೀವಿ. ಆವಾಗ ಸೆಟ್ಟಲ್ಲಿ ಏನಾಗುತ್ತೆ ಬೇಗ ಬೇಗ ಮುಗಿಸ್ಬಿಡ್ತೀವಿ ಸೀನ್ಸು. ಇವಾಗ 1 ಡೇಗೆ ನಾವು 10 ಸೀನ್ಸ್ ಹಾಕೊಂಡ್ರೆ ಬೇಗ ಮುಗ್ದೋಗ್ಬಿಡುತ್ತೆ. ಹಾಗೆ ರೀಲ್ಸಲ್ಲಿ ಬೇಗ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಹೌದು. ಸೊ ಬಂಪರ್ ಆಫರು ಬಂಪರ್ ಹಿಟ್ ಆಯ್ತಾ? ಬಂಪರ್ ಹಿಟ್ ಆಯಿತು. ಎಷ್ಟು ಓಡ್ತದ? ಅದು ಓಡಿದೆ ಒಂದು 3 million ಏನೋ ಓಡಿದೆ. ನಾನು ಇಷ್ಟು ದಿನ ಆ ಫೇಸಲ್ಲಿ ಇರಲಿಲ್ವಲ್ಲ, ನಾನು ಈ ವೈರಲ್ ಕಂಟೆಂಟ್ ಇದರಲ್ಲಿ ಇರಲಿಲ್ಲ. ಯಾವತ್ತಿಗೆ ಅಂತ ಹೇಳ್ತಾ ಇರ್ತೀನಿ. ಅದಾದಮೇಲೆ ಕರೆಕ್ಟ್ ನಾನೇ ನಾನು ಸಿದ್ದು ಅವ್ರ ಜೊತೆ ನೋಡಿದ್ರೆ ಅಲ್ವಾ ಅಂತ ಅಂದ್ಬಿಟ್ಟು ನಾನೇ ಅಂತ ಅಂದ್ಬಿಟ್ಟು ಹೇಳೋದು ಹಂಗೆ. ಅದಾದಮೇಲೆ 1000. ಅದೇ ಯಾವ್ದು ಪ್ರಾಜೆಕ್ಟ್ ಅದು 1000? ಪಲ್ಪಿ ಪರಮೇಶ್ವರಿ ಅಂತ. ಅದು ಫುಲ್ ಸರ್ರು, ನಾನು ಫಸ್ಟ್ ಡೇ ನಾನು ಥಿಯೇಟರ್ಗೆ ಹೋಗ್ತಾ ಇದ್ದೆ. ಅವಾಗ ಇನ್ನೂ ರಿಹರ್ಸಲ್ಸು ಮಾಡ್ತಿದ್ದೆ, ಜೊತೆಗೆ ಶಾರ್ಟ್ ಮೂವಿಗೂ ರಿಹರ್ಸಲ್ ಮಾಡ್ತಿದ್ದೆ. ಹೋಗಿರ್ಬೇಕಾದ್ರೆ ಸರ್ರು ನಾನು ಸ್ಮೈಲ್ ಮಾಡಿದ್ರೆ ನಾರ್ಮಲಾಗಿ ಕಾಣಿಸ್ತೀನಿ. ಈಗ ನಾನು ಸುಮ್ಮನೆ ಯಾರೂ ಗೊತ್ತಿಲ್ಲದೇ ಇರಬೇಕಾದ್ರೆ ಹಿಂಗೆ ನೋಡಿದ್ರೆ ತುಂಬ ರಾ ಕಾಣಿಸ್ತೀನಿ. ಯಾಕೆ ಹಿಂಗೆ ನೋಡ್ತಾಳೆ ವಿಚಿತ್ರವಾಗಿ, ಯಾಕೆ ಕೋಪದಿಂದ ನೋಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾರೆ ಎಲ್ಲರೂ. ಅದಕ್ಕೆ ಸರ್ರು ನಿನಗೆ ರಾನೆಸ್ ಚೆನ್ನಾಗಿ ಕಾಣಿಸುತ್ತೆ ಮಗ ಅಂತ ಅಂದ್ಬಿಟ್ಟು ನಮ್ಮದೇ ಲ್ಯಾಂಗ್ವೇಜು ಮಂಡ್ಯ ಸ್ಲ್ಯಾಂಗ್ ತೊಗೊಬರ್ಬೇಕು, ಮಂಡ್ಯದ ನಾಟಿ ಕೋಳಿ ಏನೋ ನಾಗಮಂಗ್ಲದ ನಾಟಿ ಕೋಳಿ ಅಂತ ಅಂದ್ಬಿಟ್ಟು ಮಂಡ್ಯ ಸ್ಲ್ಯಾಂಗ್ ತೊಗೊಬರ್ಬೇಕು ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ದು. ನನಗೂ ಕೋಪ ಬತ್ತೈತೆ, ನಾನು ಶಾಪಿಂಗ್ ಹೋಯ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಮಾಡಿದ್ರು. ನನಗೆ ಅವಾಗ ಸ್ವಲ್ಪ ಈಸಿ ಆಯಿತು ನನ್ನ ಸ್ಲ್ಯಾಂಗ್. ನಾನು ಹೆಂಗೆ ಅಂತಂದರೆ ಅದೇ ಊರಿಗೆಲ್ಲ ಹೋದಾಗ ಏನಾಗ್ಬಿಡುತ್ತೆ ಅಂದರೆ, ಇವಾಗ ನಾವು ಇಲ್ಲೆಲ್ಲ ಇವಾಗ ನಾನು ಸ್ವಲ್ಪ ಮಾಡರ್ನೈಸ್ ಥರ ಮಾತಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಪಕ್ಕ ಹಳ್ಳಿ ಥರನೇ ನಾಗಮಂಗ್ಲಾನೇ.
ಹಳ್ಳಿ ಗುಗ್ಗು ಥರನೇ ಮಾತಾಡ್ತಿದ್ದೆ. ಹಂಗೆ ಇವಾಗ ನಮ್ಮ ಅತ್ತೆಯವರೆಲ್ಲ ಮಾತಾಡೋದು, ಏನವ ಯಾಕವ ಹಂಗೆ ಮಾಡ್ತೀಯವ ಆ ಥರನೇ ಬಂದ್ಬಿಡವ, ಹಂಗೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ನನಗೂ ಅದೇ ಸ್ಲ್ಯಾಂಗ್ ಬಂದ್ಬಿಡ್ತೀನಿ. ಇವಾಗ 2 ದಿವಸ ನಾನು ಊರಿಗೆ ಹೋಗ್ಬಿಟ್ಟು ಬರಲಿ ಅದೇ ಸ್ಲ್ಯಾಂಗಲ್ಲಿ ಇರ್ತೀನಿ. ಒಂದು ವಾರ ಹಂಗೆ ಇರ್ತೀರ. ಯಾಕ್ಲಾ ಇಂಟರ್ವ್ಯೂ ಹಂಗೆ ಮಾತಾಡಿ, ಚೆನ್ನಾಗೈತೆ. ಹಂಗೆ ಅವಾಗ ನನಗೆ ಸರ್ರು ಅದು ನೋಡಿದಾಗ ಅದು ಸಖತ್ ಇಟ್ಟಾಯ್ತು. 1000 ಅನ್ನೋದು ಎಲ್ಲರೂ ಮನ್ಸಲ್ಲಿ ಹೋಗಿ ಸೇರ್ಕೊಂಡು ಎಲ್ಲರೂ ಹಂಗೆ 3000 ಅಂತ ಅಂದ್ಬಿಟ್ಟು ಆಮೇಲೆ ಆ ಪೊರ್ಕೆಯಲ್ಲಿ ಹೊಡಿಯೋ ಸೀನ್ ಮಾತ್ರ ಪಾಪ ಸಂತು ಅವ್ರಿಗೆ ಇಲ್ಲೆಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು, ಗಾಯ ಬಂದ್ಬಿಟ್ಟಿತ್ತು, ಲೈಕ್ ಬರೋ ಥರ ಆಗ್ಬಿಟ್ಟಿತ್ತು. ನಾನು ಫಸ್ಟ್ ಟೈಮ್ ಆ ಥರ ಲೈಕ್ ಹೊಡೆದಿರೋದು. ಅದೊಂಥರ ಎಕ್ಸ್ಪೀರಿಯನ್ಸ್ ಅವಾಗ. ಮತ್ತೆ ಸಂತನು ಸ್ವಲ್ಪ ಇರಿಟೇಟ್ ಮಾಡ್ತಿದ್ದ, ಎಲ್ಲ ಕೋಪನ ತಗೊಂಡು ಹಾಕ್ಬಿಟ್ಟಿದ್ದು ಅವನ ಮೇಲೆ. ಬಟ್ ಚೆನ್ನಾಗಿತ್ತು. ನನಗೆ ಯಾವ ಥರ ಗುರು ಸಿಗಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ಥರ ಸೇಮ್ ಜಯರಾಮ್ ಸರ್. ಲೈಕ್ ಅವ್ರ ವಿಷನ್ ಇರಲಿ, ಅವ್ರ ವೇ ಆಫ್ ವರ್ಕಿಂಗ್ ಇರಲಿ, ಐ ಅಡ್ಮೈರ್ ಲಾಟ್. ಅದೃಷ್ಟ ಮಾಡಿರ್ಬೇಕು ಅಂತವ್ರು ಸಿಗೋದಕ್ಕೆ. ಅದು ಇಟ್ಟಾಯ್ತು. ಅದಾದ್ಮೇಲೆ ಇದು ಗುರುಪ್ರವೇಶ ಮಾಡಿದ್ವಿ, ಲೋಬಜೆಗ್ ಗುರುಪ್ರವೇಶ. ಸ್ವಲ್ಪ ಹತ್ರ ಹೋಗಿ ನೋಡು, ಕರೆಕ್ಟಾಗಿ ಕಾಣಿಸುತ್ತೆ ಅಲ್ವಾ. ಅದು 20 hours, ಲೈಕ್ 20 hours ಅಲ್ಲೇ 1 million ಹಿಟ್ ಆಗಿತ್ತು. ಅದಕ್ಕೆ ಅಲ್ಲಿದೆ ಶೀಲ್ಡ್, ನಮ್ಮ ಪ್ರೊಡ್ಯೂಸರ್ ಕೊಟ್ಟಿರೋದು ಅಲ್ಲಿ. ಅದು ಫಸ್ಟ್ ಲೈಕ್ ಶಾರ್ಟ್ ಮೂವಿ ಇಂಡಸ್ಟ್ರಿಯಲ್ಲೇ ರೆಕಾರ್ಡ್ ಬ್ರೇಕ್ ಮಾಡಿರ್ತಾರೆ. ಅದು ಹ್ಯೂಜ್ ಕ್ಯಾಸ್ಟ್ ಇತ್ತು ಅದರಲ್ಲಿ. ಎಲ್ಲರೂ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಿದೆ. ಗೃಹಪ್ರವೇಶದೆಲ್ಲ ಮಾಡಿದ್ರಲ್ಲ, ಮನೇಲಿ ಓಡಾಡ್ತಿರ್ತಾರೆ. ಅಜ್ಜಿ ಅಜ್ಜಿ ಅದೆಷ್ಟು ದಿನ ಶೂಟ್ ಮಾಡಿದ್ರು ಗೃಹಪ್ರವೇಶ? ಅದು 2 ದಿನ ಸರ್. ಎಲ್ಲ ಶಾರ್ಟ್ ಮೂವೀಸ್ 2 ದಿನ. ಅದು ಇಟ್ಟಾಯ್ತು. ಅದು ಹಂಗೆ ಕಂಟಿನ್ಯೂ ಆಯಿತು. ಆಮೇಲೆ ನಾನು ಸಂತು ಲೀಡಾಗಿ ಸ್ಟಾರ್ಟ್ ಮಾಡಿದ್ದು ಒಂದು ಸೌಂಡ್ ಮ್ಯಾನ್. ಇವಾಗ ಇಂದು ಏನಿದೆ ಜನ್ರೇಷನ್, ಅವರು ಎಷ್ಟು ಮಟ್ಟಿಗೆ ಈಸಿಯಾಗಿ ತಗೊಂಡ್ಬಿಟ್ಟಿದ್ದಾರೆ ಒಂದು ಸಂಬಂಧನ, ರಿಲೇಷನ್ಶಿಪ್ನ ಅನ್ನೋದ್ರ ಮೇಲೆ ಕತೆ ಇದ್ದು ಸೌಂಡ್ ಮ್ಯಾನು. ಜಸ್ಟ್ ಸಿಂಪಲ್ ರೀಸನ್ಗೆ ಯಾವ ಥರ ಡಿವೋರ್ಸ್ವರೆಗೂ ಹೋಗ್ತಾರೆ ಅನ್ನೋದು ಒಂದು ಕತೆ. ಅದರಲ್ಲಿ ಎಲ್ರಿಗೂ ಇಷ್ಟ ಆಯಿತು. ಅವರು ಎಲ್ಲರೂ ಅಷ್ಟೇ, ಏನು ಸಡನ್ನಾಗಿ ಇವ್ರನ್ನ ಲೀಡಾಗಿ ಹಾಕೊಂಡ್ಬಿಟ್ಟಿದ್ದಾರೆ, ಈ ಥರ ಆಶ್ಚರ್ಯ. 2 ಶಾರ್ಟ್ ಮೂವಿ ಮಾಡಿದ್ದೆ ಅವ್ರ ಜೊತೆ, ನಿನ್ನ ಲೀಡಾಗಿ ಹಾಕೊಂಡ್ಬಿಟ್ಟಿದ್ದಾರೆ. ಆಮೇಲೆ 2 years ಮುಂಚೆ ಮೀಟ್ ಮಾಡಿದ್ದೆ, ನಿನ್ನ ಕೇರೆ ಅಂದಿರಲಿಲ್ಲ, ಇವಾಗ ನೋಡಿದ್ರೆ ಲೀಡ್ ನೀನು ಅವ್ರ ಮೂವಿಯಲ್ಲಿ, ಅವ್ರ ಶಾರ್ಟ್ ಫಿಲಮಲ್ಲಿ ಅಂತ. ನಾನು ದೇವ್ರಿಚ್ಛೆ ಅಂದರೆ ಶಾರ್ಟ್ ಮೂವೀಸ್ ಇದ್ದು ಒಂದು 5-6 ಆಗಿದೆ ಈ ಥರ. ಅದಾದಮೇಲೆ ಜಯಲಕ್ಷ್ಮಿ ಮಾಡಿದ್ವಿ, ಎಮೋಷ್ನಲ್ ಡ್ಯಾಮೇಜ್ ಮಾಡಿದ್ವಿ ನಂದು ಸಂತುನೇ. ಮತ್ತೆ ಸಂತು ಡೈರೆಕ್ಟ್ ಮಾಡ್ತಿರೋದ್ರಲ್ಲಿ ಅಣ್ಣ ಅದಕ್ಕೆ ಟಾಕ್ಸಿಕ್ಕು, ಅಣ್ಣ ಪ್ಯಾನಿಕ್ಕು, ಅದು ಒಂದು ಮಾಡಿದ್ವಿ ಅವನು ನಾನೇ. ಮತ್ತು ಇನ್ನೊಂದು ಇನ್ಸ್ಟಾ ಲಿಟಲ್ ಪ್ರಿನ್ಸಸ್ ಅಂತ ಮಾಡಿದ್ವಿ, ಅದಂತೂ ಖರಾಬಾಗಿದೆ. ನಾನು ಯಾವ ಇನ್ಫ್ಲೂಯೆನ್ಸರ್ಸ್ನೂ ನೋಡಿಲ್ಲ. ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳಲ್ಲ, ಈಗ ಧ್ರುವ ಸರ್ಜಾ ಮುಂದೆ ಎಲ್ಲ ಹೋಗ್ಬಿಟ್ಟು ಅವರು ಅಮುಕು ಡುಮುಕು ಅಂತೆಲ್ಲ ಮಾಡಿದ್ರು, ಅವ್ರು ಯಾರನ್ನೂ ನೋಡೇ ಇರಲಿಲ್ಲ. ಆ ಥರದೊಂದು ಕ್ಯಾರೆಕ್ಟರ್ನ ಬರೆದ್ರು ಸಂತು ನನಗೆ. ನನಗೆ ಇಷ್ಟು ಕ್ರಿಂಜಿಯಾಗಿ ಯಾರಾದರೂ ಬರೀತಾರ, ಅದನ್ನು ಮಾಡೋಕ್ಕಾದ್ರೂ ಆಗುತ್ತಾ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಅದು ಕ್ರಿಂಜಿಯಾಗಿ ಅನ್ಸಿದ್ರೆ ನಾನು ನೋಡ್ಕೋಬೇಕಾದ್ರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡಲ್ಲಿ ಲೈಕ್ ಕ್ಯಾರೆಕ್ಟರ್ ಫ್ಲಿಪ್ ಅನ್ಸುತ್ತೆ ನನ್ನ. ತುಂಬ 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 ಕ್ಲೀಶಿಯಾಗಿ ಕಿಪ್ಪಿ ಕೀರ್ತಿ ಅವ್ರದ್ದೆಲ್ಲ ಚೆನ್ನಾಗಿತ್ತು. ಅದು ನೀವು ನೋಡಿದ್ರೆ ಇಲ್ಲಿ ಗೊತ್ತಿಲ್ಲ, ಅದು ನೋಡಿದ್ರೆ ಚೆನ್ನಾಗಿತ್ತು. ಆಮೇಲೆ ಅದೇ ಇದು ಅಷ್ಟೇ, ಅದಕ್ಕೆ ಟಾಕ್ಸಿಕ್ಕು, ಅಣ್ಣ ಪ್ಯಾನಿಕ್ಕು ಅಷ್ಟೇ. ಅದು ಒಂದು ಮೆಸೇಜ್ ಓರಿಯೆಂಟೆಡ್, ಅದು ಚೆನ್ನಾಗಿದೆ. ಕಂಟ್ರಿ ಮೇಡ್ ಪಾರ್ಟ್ 2 ಅಂತ ಅರವಿಂದ್ ಕೌಶಿಕ್ ನೀವು ಕೇಳಿರ್ಬೋದು. ತುಗ್ಲಕ್ ಮತ್ತು ನಮ್ಮ ಏರಿಯಾದಲ್ಲಿ ಒಂದಿನ, ಅರ್ಧಂಬರ್ಧ ಪ್ರೇಮ ಕಥೆ, ಅವ್ರ ಜೊತೆ ಒಂದು ಮೂವಿ ಮಾಡಿದ್ದೀನಿ ನಾನು, ಕಂಟ್ರಿ ಮೇಡ್ ಪಾರ್ಟ್ 2 ಅಂತ. ಅದು ಫುಲ್ ಪಾವಗಡದಲ್ಲಿ ನಾವು ಶೂಟ್ ಮಾಡಿದ್ದು, ಒಂದು 20 days ಏನೋ ಅಲ್ಲೇ ಇದ್ದಿದ್ದು. ಅದರಲ್ಲಿರೋದು ಎಲ್ಲ ಹುಡುಗರು ಒಂದೇ ಒಂದು ಫೀಮೇಲ್ ಕ್ಯಾರೆಕ್ಟರ್ ಅಂದರೆ ನಾನು, ತಾಯಿದೀರ್ ಬಿಟ್ಟು ನಾನು. ಆಮೇಲೆ ಇವಾಗ ಮಾತೆತ್ತಿದ್ರೆ ಅವರು ನಿಮ್ಮ ಫಾಲೋವರ್ಸ್ ಎಷ್ಟಿದ್ದಾರೆ ತೋರಿಸಿ, ಅವ್ರಿಗೆ ಆ್ಯಕ್ಟಿಂಗ್ ಬೇಡ, ಪರ್ಫಾರ್ಮೆನ್ಸ್ ಬೇಡ, ಏನೂ ಬೇಡ. ಪ್ರೊಡಕ್ಷನ್ ಹೌಸಸ್ಗೆ, ಚಾನೆಲ್ಗಳಿಗೆ. ಹಂಗಿದ್ರೆ ಅವರು ನಿಮ್ದು ಎಷ್ಟು ಫಾಲೋವರ್ಸ್ ಇದ್ದಾರೆ, ಅವ್ರಿಗೆ ಆ್ಯಕ್ಟಿಂಗ್ ಲಿಂಕ್ ಕಳಿಸಿ ಕೇಳಲ್ಲ. ಅವರು ಫಸ್ಟು ಆ್ಯಕ್ಟಿಂಗ್ ಕ್ಲಿಪ್ಸ್ ಏನಾದ್ರು ಕೇಳಲ್ಲ, ಇನ್ಸ್ಟಾಗ್ರಾಮ್ ಲಿಂಕ್ ಕಳಿಸಿ ಅಂತ ಕೇಳ್ತಾರೆ. ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಏನಕ್ಕೆ ಸರ್? ನಾವು ಆ್ಯಕ್ಟಿಂಗ್ ಬರಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಥಿಯೇಟರ್ ಎಲ್ಲ ಮಾಡ್ಕೊಂಡು ಬಂದರೆ, ಇಲ್ಲಿ ಏನೋ ಒಂದು ಸ್ಟ್ರಾಂಗ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡ್ರೆ, ಇವಾಗ ಏನು ಮಾಡ್ಕೊಂಡಿದ್ದಾರೆ, ಬರೀ ರೀಲ್ಸ್ ಮಾಡೋರನ್ನ, ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಲೈಕ್ ಇನ್ಫ್ಲೂಯೆನ್ಸರ್ಸ್ನ ಅವ್ರನ್ನ ತೊಗೊಳ್ತಾ ಇದ್ದಾರೆ ಸೀರಿಯಲ್ಸ್ಗೆ. ನಾನು ಅಂದ್ಕೊಳ್ತೀನಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಡೈಲಿ ಅದೇ ಮಾತಾಡ್ತಿದ್ದೀವಿ, ಏನೇ ನಮ್ಗೆ ಯಾವತ್ತೂ ಸಿಗೋದೇ ಇಲ್ವಾ ಅಂತ ಅಂದ್ಕೊಂಡು. ಇವಾಗ ಹಂಗಾಗ್ಬಿಟ್ಟಿದೆ. ಹೌದಾ? ಮತ್ತೆ ಬಟ್ ಅವ್ರು ತೊಗೊಂಡ್ರೆ ಆ್ಯಕ್ಟಿಂಗ್ ಏನು ಮಾಡಿಸ್ತಾರೆ ಅವ್ರ ಕೈಲಿ? ಮಾಡ್ತಾರಂತೆ ಸರ್, ಹಂಗೆ ಮಾಡಿಸ್ತಾರೆ, ಹಂಗೆ ಮಾಡ್ತಾರಂತೆ.
ಎಲ್ರಿಗೂ ಬರಲ್ವಂತೆ, ಸ್ಟಾರ್ಟಿಂಗ್ ತಗೊಂಡಿದ ತಕ್ಷಣ ಆ್ಯಕ್ಟಿಂಗ್ ಯಾರಿಗೂ ಬರಲ್ವಂತೆ, ಬಟ್ ಅವ್ರು ತಗೊಂಡು ಮಾಡಿಸ್ತಾರಂತೆ ಅಷ್ಟೇ ಹೇಳಿದವರು. ರೀಲ್ಸ್ ಬೇಕು ಅವ್ರಿಗೆ, ಅಷ್ಟೇ ರೀಲ್ಸ್ ಮಾಡೋರು ಬೇಕು, ಒಂದು 5 ಲಕ್ಷ ಇಲ್ಲ 2 ಲಕ್ಷ ಫಾಲೋವರ್ಸ್ ಇರಬೇಕು. ಅವ್ರ ಕಡೆಯಿಂದ ಅದು ಸೀರಿಯಲ್ಲು ತಲುಪುತ್ತೆ ಎಲ್ಲ ಮೂಲೆಗೂ ತಲುಪಿಬಿಡುತ್ತೆ. ಅದಕ್ಕೆ ಅವ್ರನ್ನ ತಗೊಂಡು ಮಾಡಿಸ್ತಾರೆ. ಹಿಂಗೆ ಯೋಚನೆ ಮಾಡ್ತಾರಾ? ನಾನು ಅವರಿಂದ ಇನ್ಸ್ಪೈರ್ ಆಗಿಬಿಟ್ಟು ಅದು ಕಲಿಬೇಕು ಇದು ಕಲಿಬೇಕು, ದಿನ ಇದು ಓದಬೇಕು, ನಾನು ಕನ್ನಡ ಓದಬೇಕು, ಇನ್ನು ನನ್ನ ಸ್ಪಷ್ಟತೆನ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ಡೈಲಿ ಟ್ರೈ ಮಾಡ್ತಿದ್ದೀನಿ. ಬಟ್ ಅವರೆಲ್ಲ ನೋಡಿದ್ರೆ ಅವ್ರು ಅಲ್ಲೇ ಇದ್ದಾರೆ. ಬಿಕಾಸ್ ಓವರ್ ಇಂಟೆಲಿಜೆಂಟಾ ಇಲ್ಲ ಅವರು ಅಷ್ಟು ನಾಲೆಜ್ ಇರೋರು ಇವರಿಗೆ ಬೇಡವಾ ಅಂತ, ಒಂಥರ ಓವರ್ ಕ್ವಾಲಿಫೈಡ್ ಥರ. ಓವರ್ ಕ್ವಾಲಿಫೈಡಾ ಏನು ಅಂತ ಕೆಲವೊಂದ್ಸಲ ನನಗೆ ಅನಿಸುತ್ತೆ, ನಾನು ತುಂಬ ಓವರ್ ಕ್ವಾಲಿಫೈಡ್ ಆಗ್ತಾ ಇದ್ದೀನ, ಇಲ್ಲ ಇಷ್ಟಕ್ಕೆ ನಿಲ್ಲಿಸ್ಬಿಡ್ಲ, ಸುಮ್ಮನೆ ಯಾವ್ದು ಬರುತ್ತೋ ಸಿಕ್ಕಿದ್ದೆಲ್ಲ ಮಾಡ್ಕೊಂಡು ಹೋಗ್ಬಿಡ್ಲಾ ಅನ್ನೋ ಥರ ಅನ್ಸ್ಬಿಡುತ್ತೆ. ಇಲ್ಲ ಬರೀ ರೀಲ್ಸ್ ಮಾಡ್ಕೊಂಡು ಫಾಲೋವರ್ಸ್ನ ಮತ್ತೆ ಗೇನ್ ಮಾಡ್ಕೊಳ್ಳ, ಅದರಲ್ಲಿ ಒಂದಿಷ್ಟು ಯಾವುದಾದ್ರೂ ಪ್ರಮೋಷನ್ ಕರೀತಾರೆ, ಹೋಗ್ಬಿಟ್ಟು ಒಂದು 20,000 ಅಂತ ಹಾಕ್ಬಿಟ್ಟು ತಗೊಂಡು ಅಷ್ಟರಲ್ಲೇ ನನ್ನ ಜೀವನನ ಮುಗಿಸ್ಬಿಡ್ಲ ಅಂತ ಅನ್ಸ್ಬಿಡುತ್ತೆ. ಇವಾಗ ನನ್ನ ಫ್ರೆಂಡ್ಸೇ ಎಷ್ಟೊಂದು ಜನ ಇದ್ದಾರೆ, ಅವರೆಲ್ಲ ಪ್ಯೂರ್ ಥಿಯೇಟರ್ ಬ್ಯಾಕ್ಗ್ರೌಂಡ್ ಅವರು. ಅದರಲ್ಲಿ ಒಂದು 10 ಜನ ಕಲ್ತಿದ್ರೆ 1% ಒಬ್ಬರೇ ಅದರಲ್ಲಿ ನೇಮ್ ಮಾಡಿರ್ತಾರೆ. ಹಾಗೆ ಇವಾಗ ನಾನಾದರೂ ಇಷ್ಟು ಮಾಡಿದ್ದೀನಿ, ನನಗಿಂತ ಕಲ್ತಿರೋರು ಏನೂ ಮಾಡಿಲ್ಲ ಪಾಪ. ಅವರೆಲ್ಲ ಕೇಳ್ತಾ ಇರ್ತಾರೆ ಯಾವುದಾದ್ರೂ ಇದ್ರೆ ಹೇಳು ಅಂತ. ನನಗೆ ಫಸ್ಟು ಯಾರು ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಇದಕ್ಕೇನಾದರೂ ನಾವು ಕೊಡುಗೆ ಕೊಡಬೇಕು ನಾವು ಸಿನಿಮಾ ಇಂಡಸ್ಟ್ರಿಗೆ ಅಂತ ಇಟ್ಕೊಂಡಿರ್ತಾರಲ್ಲ, ಅಂಥವನ್ನ ನಾನು ಒಂದು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವ್ರಿಗೆ ನಾನೇನಾದರೂ ಮಾಡ್ತಾಯಿಲ್ಲ ಆ ಪ್ರಾಜೆಕ್ಟ್ನ ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ರೆಫರ್ ಮಾಡ್ತೀನಿ. ಹಾಗೆ ಇದೆ. ಮತ್ತು ಇನ್ನೊಂದು ಹೇಳಬೇಕು, ಸಾಕಷ್ಟು ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಎಲ್ಲ ಕಡೆನೂ ಆಡಿಷನ್ಸ್ಗೆ ಹೋಗ್ತಾನೇ ಇದೆ. ಎಲ್ಲ ಆಡಿಷನ್ಸ್ ಬಲ್ಲಿ ಹೋಗೋದು, ಇಲ್ಲಿ ಆಡಿಷನ್ ಇದೆಯಾ ಇವತ್ತು ಬೆಳಗ್ಗೆ ನಾನು ಅಲ್ಲಿಗೆ ಹೋಗಬೇಕು. ಹಿಂಗೆಲ್ಲ ಹೋದಾಗ ಎಷ್ಟು ಜನ ಹೆಂಗೆ ಅಂತ ಅಂದರೆ, ನಿನ್ನ ಮದುವೆ ಆಗಿಬಿಡ್ತೀನಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ಬಂದು ಮಾತಾಡ್ತೀನಿ, ಒಂದು 10 ಲಕ್ಷ ಇನ್ವೆಸ್ಟ್ ಮಾಡೋದಕ್ಕೆ ಹೇಳಿ ನಿನ್ನ ನಾಳೆ ಹೀರೋಯಿನ್ ಮಾಡ್ತೀನಿ, ಹೀಗೆ ಕೆಲವರು. ಆಮೇಲೆ ಇನ್ನು ಕೆಲವರು ಪ್ರೊಡ್ಯೂಸರ್ಸ್ ಮುಂದೆ ಹೋಗಿ ಕರ್ಕೊಂಡೋಗಿ ಕುಂಡ್ರಿಸ್ಬಿಟ್ಟು, ಇವರೇ ಸರ್ ನಮ್ಮ ನೆಕ್ಸ್ಟ್ ಹೀರೋಯಿನು, ಮಾತಾಡಿ ಇವ್ರ ಹತ್ರ. ಸರ್ ನಾನು ಯಾಕೆ ಪ್ರೊಡ್ಯೂಸರ್ ಜೊತೆ ಮಾತಾಡಬೇಕು, ನೀವು ಡೈರೆಕ್ಟರು, ನಾನು ಆರ್ಟಿಸ್ಟು, ನನಗೆ ಕತೆ ಹೇಳಿ, ನನಗೆ ಓಕೆ ಆದರೆ ಮಾಡ್ತೀನಿ ನಿಮ್ಮ ಜೊತೆ, ಇಲ್ಲಾಂದ್ರೆ ನಾನು ಅವ್ರ ಜೊತೆ ಏನು ಮಾತಾಡಬೇಕು ಅಂತ. ಹಂಗೆ ಈ ಥರ ಸುಮಾರು 1 ಇಯರ್ ಪೂರ್ತಿ ನಾನು ಈ ಥರ ಚಪ್ಪಲಿ ಸವಸಿದ್ದೀನಿ. ಅದಾದಮೇಲೆ ಯಾವ ಆಡಿಷನ್ನು ಬೇಡ ಅಂತ ಅಂದ್ಬಿಟ್ಟು ಬ್ರೇಕ್ ಹಾಕ್ಬಿಟ್ಟು ಸುಮ್ಮನೆ ಇದ್ದೀನಿ. ಯಾವುದಾದ್ರೂ ಫ್ರೆಂಡ್ಸ್ ರೆಫರ್ ಮಾಡಿದ್ರೆ ಜೆನ್ಯೂನಾಗೆ ಮನೆಯಲ್ಲೇ ಇವಾಗ ಕೇಳ್ತೀನಿ, ಕ್ಯಾರೆಕ್ಟರ್ ಏನು, ಎಷ್ಟು ದಿನ ಬರುತ್ತೆ, ಹೆಂಗಿರುತ್ತೆ, ಅದು ಹೆಂಗೆ ಸ್ಕ್ರೀನ್ ಪ್ಲೇಯಲ್ಲಿ ಹೆಂಗೆ ತೋರಿಸ್ತೀರ ನೀವು ಅಂತ ತಿಳ್ಕೊಂಡು ಆಮೇಲೆ ಹೋಗ್ತೀನಿ ಮೀಟ್ ಮಾಡೋದಕ್ಕೆ, ಇಲ್ಲಾಂದರೆ ಮೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನೂ ಕೆಲವು ಜನ ಎಷ್ಟು ಜನ ಇದ್ದಾರೆ ಅಂದರೆ ಹೆಣ್ಮಕ್ಳಿಗೆ ಟೋಪಿ ಹಾಕೋಕ್ಕೆ, ಅಪ್ಪ ನಾನು ಹೇಳ್ತೀನಿ. ಅದಕ್ಕೆ ಇದೆಲ್ಲ ಕೆಲವು ಗರ್ಲ್ಸ್ ಡೆಸ್ಪ್ರೇಟ್ ಆಗಿಬಿಡ್ತಾರೆ. ಹೆಂಗೆ ಅಂತಂದರೆ, ಅಯ್ಯೋ ನಾನು ಏನೂ ಮಾಡ್ತಾ ಇಲ್ವಲ್ಲ, ನನಗೆ ಬೇಕೇ ಬೇಕು, ಆ ಪ್ರಾಜೆಕ್ಟ್ ಬೇಕು, ಸರ್ ನಾನು ನಿಮ್ಗೆ ಏನು ಮಾಡೋಕ್ಕೂ ರೆಡಿ ಇದ್ದೀನಿ, ಆ ಲೆವೆಲ್ಗೂ ಇದ್ದಾರೆ ಗರ್ಲ್ಸ್. ನಾನು ಅವ್ರಿಗೆಲ್ಲ ಹೇಳ್ತೀನಿ, ಅಷ್ಟೆಲ್ಲ ಏನು ಬೇಡ, ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಗೆ ಯಾವಾಗ ಬರಬೇಕು ಅವಾಗ ಬಂದೇ ಬರುತ್ತೆ ಅಂತ. ಹಂಗೆ ಅದಕ್ಕೆ ಅಂತಲೇ ನಾನು ಒಂದು ಕ್ಯಾಸ್ಟಿಂಗ್ ಏಜೆನ್ಸಿ ಸ್ಟಾರ್ಟ್ ಮಾಡಿದೆ, ನಂದೆ ಮಾ ಕ್ಯಾಸ್ಟಿಂಗ್ ಏಜೆನ್ಸಿ ಅಂತ. ಬರೀ ಈಗ ಸದ್ಯಕ್ಕೆ ನಾನು ಮಾಡ್ಲಿಂಗ್ದು ಶೂಟ್ಸ್ ಇರುತ್ತಲ್ಲ, ಆ್ಯಡ್ ಶೂಟ್ಸು, ಕಾಮರ್ಸ್ ಶೂಟ್ಸು, ಡಿಸೈನರ್ ಬೇಸ್ ಶೂಟ್ಸು, ಅದಕ್ಕೆ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೀನಿ. ನನ್ನ ಹತ್ರ ಒಂದಿಷ್ಟು 300 ಮಾಡೆಲ್ಸ್ ಏನೋ ಇದ್ದಾರೆ. ಅವ್ರಿಗೆ ಯಾವುದಾದ್ರೂ ಜೆನ್ಯೂನಾಗಿ ನಾನು ಮಾತಾಡಿ ಜೆನ್ಯೂನಾಗಿ ನನಗೆ ಪ್ರಾಜೆಕ್ಟ್ ಸಿಕ್ತು ಅಂತಂದರೆ ಅವ್ರಿಗೆ ಪೋಸ್ಟ್ ಮಾಡ್ತೀನಿ. ಯಾರಾದರೂ ಸೆಲೆಕ್ಟ್ ಆದವರು ಬ್ರ್ಯಾಂಡ್ಸ್ಗೆ ಯಾರಾದರೂ ಇಷ್ಟ ಆದರೆ ಅವ್ರನ್ನ ನಾನು ಕಳ್ಸ್ಕೊಂಡ್ಕೊಡ್ತೀನಿ ಹಂಗೆ. ಬಿಕಾಸ್ ನಾನು ಕಷ್ಟಪಟ್ಟಿರೋ ಸ್ಟ್ರಗಲ್ಸು, ಇಲ್ಲ ನಾನೆಲ್ಲೋ ಫೇಕ್ ಜನ ಜೊತೆ ಇರ್ತೀನಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಆ ಥರದವರು ಅವ್ರಿಗೆ ಆಗಬಾರ್ದು ಅಂತ, ಆ ಥರ ರಾಂಗ್ ಇನ್ಫಾರ್ಮೇಷನ್ ಕೊಡೋರು ಅವ್ರ ಕಡೆ ಸಿಗಬಾರ್ದು ಅಂತ, ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ. ಮಿಸ್ಯೂಸ್ ಮಾಡಿ ಟ್ರೈ ಮಾಡ್ತಾರೆ. ಸಖತ್ ಮಾಡ್ತಾರೆ. ನಾವು ಸ್ಟ್ರಾಂಗ್ ಇಲ್ಲ ಅಂತ ಅಂದರೆ, ನಾನು ಕೆಲವು ಎಷ್ಟೊಂದು ಗರ್ಲ್ಸನ್ನು ನೋಡ್ತೀನಿ, ಅವ್ರದ್ದು ಸ್ಟೋರೀಸ್ ಕೇಳಬೇಕಾದ್ರೆ ಅವರು ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ತಾ ಇರ್ತಾರೆ, ಯಾವುದೂ ಪ್ರಾಜೆಕ್ಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಮಾಡೋಕ್ಕಾಗಲಿಲ್ಲ, ನೀನೇನಕ್ಕೆ ಅಷ್ಟೊಂದು ಈಸಿಯಾಗಿ ಅವ್ರಿಗೆ ಸರಿ ಅವ್ರು ಪ್ರಾಜೆಕ್ಟ್ ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ. ಪ್ರಾಜೆಕ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಎಲ್ಲನೂ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ಲ. ಪ್ರಾಜೆಕ್ಟ್ ಅದು ಕರೆಕ್ಟ್ ವೇಯಲ್ಲಿ ಅವ್ರು ಮಾಡಿದ್ರೆ ನಾವು ಕರೆಕ್ಟು ಬರೀ ಆ್ಯಕ್ಟ್ ಮಾಡಿಬಿಟ್ಟು ಬರ್ಬೋದಲ್ವ. ಅವ್ರಿಗೆ ಏನಕ್ಕೆ ಬೇಕು ಬೇರೆ ಎಲ್ಲ. ಇನ್ನು ಕೆಲವು ಜನ ನಿಂಗೆ ಬಾಯ್ ಫ್ರೆಂಡ್ ಇದ್ದಾನಾ, ನಿಂಗೆ ಮದುವೆ ಆಗಿದೆಯಾ, ಅದು ಯಾಕೆ ಬೇಕು ಗುರು ನಿನಗೆ, ನನ್ನ ಪರ್ಸ್ನಲ್ಲು, ನನಗೆ ಏನೇ ಆದರೂ ಇರಲಿ, ನಿಮಗೇನು ಬೇಕಾಗಿರೋದು ಆ್ಯಕ್ಟಿಂಗ್ ತಾನೇ ಬೇಕಾಗಿರೋದು, ಆರ್ಟಿಸ್ಟ್ ತಾನೇ ಬೇಕಾಗಿರೋದು, ಅಷ್ಟನ್ನು ಮಾತ್ರ ನೋಡಿ.
ಇನ್ನ ಒಂದು ಫಸ್ಟ್ ಲೈಕ್ 2019 ಒಂದು ಜನತಾ ಬಜಾರ್ ಅಂತ ಅಂದ್ಬಿಟ್ಟು ಒಂದು ಮುಹೂರ್ತ ಆಗಿತ್ತು, ಒಂದು 2 ದಿನ ಶೂಟಿಂಗ್ ಕೂಡ ಆಗಿತ್ತು. ಫಿಲ್ಮು ಹಾಂ, ಫೀಚರ್ ಫಿಲಮು. ಆವಾಗ ಅವ್ರು ಏನು ಮಾಡಿದರು ಅಂದರೆ, ಹೀರೋ ಒಂದು ಮೈಸೂರವರು, ಅವರು ಕಲ್ತಿರ್ಲಿಲ್ಲ ಆವಾಗ, ನಾನು ಕಲ್ತಿರ್ಲಿಲ್ಲ. ನಾನು ಈ ಥರ ಇರುತ್ತೆ ಸೀನ್ಸು, ಲೈಕ್ ಅಂದರೆ ಈ ಕ್ಯಾರೆಕ್ಟರ್ ನಿಂದು ಹಿಂಗಿರುತ್ತೆ ಅಂತಂದ್ರು. ಸರಿ ಆಯಿತು ಅಂದ್ಬಿಟ್ಟು ಶೂಟ್ ಮಾಡಿದ್ವಿ ನಾವೆಲ್ಲ. ಜನತಾ ಬಜಾರ್ ಅಂತ ಒಂದು 5 ದಿನ ಶೂಟ್ ಮಾಡಿದ್ರು ಚಂದ್ರಾಯಪಟ್ಟಣದಲ್ಲಿ. ಅದಾದಮೇಲೆ ಸರಿ ಬ್ರೇಕ್ ಅಂತ ಅಂದ್ಬಿಟ್ಟು, ಫಸ್ಟ್ ಸ್ಕೆಡ್ಯೂಲ್ ಬ್ರೇಕ್ ಅಂತ ಅಂದ್ಬಿಟ್ಟು ಎಲ್ಲರೂ ವಾಪಸ್ ಬಂದ್ವಿ. ಅವಾಗ ನಮ್ಮ ಮಮ್ಮಿನೂ ನಾನು ಕರ್ಕೊಂಡೋಗಿದ್ದೆ ನನ್ನ ಜೊತೆ. ಆಯಿತು ಅಂತ ಅಂದ್ಬಿಟ್ಟು ಬಂದ್ವಿ. ಅದಾದಮೇಲೆ ಆ ಡೈರೆಕ್ಟರ್ ನೋಡಬೇಕು, ಎಲ್ಲ ಕಡೆಯಿಂದನೂ ಟ್ರೈ ಮಾಡಿದ್ರು, ಅವ್ರಿಗೇನು ಮಾಡ್ಕೊಳಕ್ಕಾಗಿಲ್ಲಲ್ಲ. ಅದಕ್ಕೆ ಏನು ಮಾಡಿದ್ರು, ಈ ಹುಡುಗಿಗೆ ಆ್ಯಕ್ಟಿಂಗೇ ಬರಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡಿಬಿಟ್ರು. ಆ ಹುಡುಗಂಗೂ ಆ್ಯಕ್ಟಿಂಗ್ ಬರಲ್ಲ ಅಂತ ಅಂದ್ಬಿಟ್ಟು ಹೀರೋನೂ ಕಟ್ ಮಾಡಿದ್ರು. ಬಿಕಾಸ್ ಹೀರೋ ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದ. ಅವ್ರ ಅಪ್ಪ ಅಮ್ಮನ ಹತ್ರ ಏನೂ ಅಲರ್ಸೋಕ್ಕಾಗ್ತಾ ಇರಲಿಲ್ಲ ಇವ್ರು ಡೈರೆಕ್ಟರು. ನನ್ನ ಹತ್ರ ಲೈಕ್ ಟ್ರೈ ಮಾಡಿದ್ರು. ನಾನು ಒಬ್ಬರು ಡೈರೆಕ್ಟರ್ ಅಂತಂದರೆ ಗುರು ಥರನೇ ನೋಡ್ತೀನಿ. ಗುರು ಥರನೇ ಇದ್ದರೆ ಚಂದ, ಬೇರೆ ಥರ ಹೋದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಇವಾಗ ಪ್ರಾಜೆಕ್ಟ್ಗೆ ಏನಾದರೂ ಬೇಕಾ, ನಾನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಾ ಸರ್, ಇನ್ನೂ ಏನಾದರೂ ವರ್ಕೌಟ್ ಮಾಡಬೇಕಾ, ಅದು ಚೆನ್ನಾಗಿ ಬರ್ತಿಲ್ವೋ ಹೇಳಿ, ಅದನ್ನು ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳೋಣ, ಪರ್ಸ್ನಲ್ ನಿಮಗೆ ಬೇಡ ಅಂತ. ಆ ವ್ಯಕ್ತಿ ಹೆಂಗೆ ಅಂತ ಅಂದರೆ ಫುಲ್ಲು ಇಡೀ ನಾನು ಎಲ್ಲೋದ್ರೂ, ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋದ್ರೂ ನನ್ನ ಸ್ಪೈ ಥರ ಇದು ಮಾಡ್ತಾಯಿದ್ರು. ನಾನು ಯಾವ ಬಾಟಲ್ ಇಟ್ಕೊಂಡಿದ್ದೆ ಆ ಫೋಟೋ ಸಮೇತ ನನಗೆ ಬಂದಿರೋದು. ನಾನು ಯಾಕೆ ಗುರು ಇದೆಲ್ಲ ನಿಮಗೆ ಸರ್ಕಸು ಬೇಡ ಅಂತ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ನನಗೆ ಅವಾಗ ಅಷ್ಟೊಂದು ಇನ್ನೋಸೆಂಟ್ ಇದ್ದೆ, ನನಗೆ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇರುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಲ್ಲ. ಆವಾಗ ನಾನು ಇದು ಯಾಕೋ ಸರಿ ಬರ್ತಿಲ್ಲ, ನಮ್ಮ ಮಮ್ಮಿನೂ ಹೇಳಿದ್ರು 2-3 ಸಲ ಬೇಡ ಅನಿಸುತ್ತೆ ಅಂತ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಸುಮ್ಮನಾದ್ವಿ. ಅವ್ರು ಏನು ಮಾಡಿದ್ರು, ಇವಳಿಗೆ ಆ್ಯಕ್ಟಿಂಗ್ ಬರಲ್ಲ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ಹತ್ರ ಹೇಳ್ಬಿಟ್ಟು, ಪ್ರೊಡ್ಯೂಸರ್ ದೇವ್ರಂತ ಸಿಕ್ಕಿದಾಗ ಈ ಥರ ಸಿಕ್ಕಿರ್ತಾರೆ, ಈ ಥರ ಒಳ್ಳೆಯವ್ರು ಸಿಕ್ಕಿದಾಗ ಪ್ರೊಡ್ಯೂಸರ್ ಒಂಥರ ಸಿಕ್ಕಿರ್ತಾರೆ. ಹಂಗೆ ಅಂದ್ಬಿಟ್ಟು ಕಟ್ ಮಾಡಿದ್ರು, ಲೈಕ್ ತೆಗ್ದಾಕ್ಬಿಟ್ರು ಮೂವಿಯಿಂದ. ನಾನು ಸರಿ ಆಯಿತು ಅಂದ್ಕೊಂಡು. ಯಾರೂ ಹೋಗಲ್ಲ, ಯಾವ ಹೀರೋಯಿನ್ ಹೋಗ್ತಾರೆ ಸರ್ ಲೊಕೇಶನ್ ಎಲ್ಲ ನೋಡ್ಕೊಂಡು ಬರೋದಕ್ಕೆ? ಯಾರೂ ಹೋಗಲ್ಲ. ನಾನು ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಟ್ರಾವೆಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ APMC ಇದೆಯಲ್ಲ ನೆಲಮಂಗಲದಲ್ಲಿ, ಅಲ್ಲಿ ಕರ್ಕೊಂಡೋಗಿದ್ದೆ. ಅಲ್ಲಿ ನೋಡೋಣ ಲೊಕೇಶನ್ ಸರ್, ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡು. ಆಮೇಲೆ ಸರಿ ಯಾಕೋ ವರ್ಕೌಟ್ ಆಗ್ತಿಲ್ಲ ನನಗೆ, ಬೇರೆ ರೂಟ್ ತೊಗೊಳ್ತಾ ಇದೆ ಅಂತ ಅಂದ್ಬಿಟ್ಟು ನಾನೇ ಸುಮ್ಮನೆ ಗಿವ್ ಅಪ್ ಮಾಡಿಬಿಟ್ಟೆ ಅದ್ರ ಮೇಲೆ. ಅವರು ಇನ್ನೂ ಹೇಳ್ಕೊಂಡು ಓಡಾಡ್ತಾರೆ. ಇವಾಗ ಅವ್ರು ಮೂವಿ ಮಾಡಿದ್ದಾರೆ ಯಾವುದೋ ಹೀರೋಯಿನ್ನ ಹಾಕ್ಕೊಂಡು, ಕಂಪ್ಲೀಟ್ ಆಗಿದೆ, ಬಟ್ ರಿಲೀಸ್ ಆಗಿಲ್ಲ, ಇದುವರೆಗೂ ರಿಲೀಸ್ ಆಗಿಲ್ಲ. ನಾನು ಏನೋ ಒಂದು ಅಷ್ಟೋ ಇಷ್ಟೋ ಹೆಸರು ಮಾಡಿದ್ದೀನಿ, ಅವ್ರು ಅಷ್ಟು ಮಾಡಿಲ್ಲ. ನಾನು ಅಂದ್ಕೊತೀನಿ ದೇವ್ರಿದ್ದಾನೆ, ನಿಂದು ವರ್ಕ್ನ ನೀನು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ನೀನು ಮಾಡ್ಕೊಂಡು ಹೋಗ್ತಿದ್ರೆ ನೀನು ಎಲ್ಲೋ ರೀಚ್ ಆಗ್ತೀಯಾ. ಈ ಥರ ನಿನ್ನ ಕಾಲು ಎಳೆಯೋರು ಎಲ್ಲಿದ್ರು ಕಾಲ ಹತ್ರನೇ ಇರ್ತಾರೆ ಅಷ್ಟೇ. ಎಷ್ಟು ವರ್ಷದಿಂದ ಹಳೆ ಪ್ರಾಜೆಕ್ಟ್ ಅದು? ಇದು ಒಂದು 5 years ಹಿಂದೆ. 5 ವರ್ಷ ರಿಲೀಸ್ ಆಗಲಿಲ್ಲ. ರಿಲೀಸ್ ಆಗಿಲ್ಲ, ಇನ್ನು ಡಬ್ಬದಲ್ಲೇ ಇದೆ ಇನ್ನದು. ಆ ಮೂವಿದು ಹೀರೋ ಸೆಲೆಕ್ಟ್ ಮಾಡಿದ್ರಲ್ಲ, ಸೆಕೆಂಡ್ ಹೀರೋ, ಅವನು ಹೇಳ್ತಾ ಇದ್ದ, ಲೈಕ್ ಏನಕ್ಕೆ ಯೂಸ್ ಆಗಿಲ್ಲ ಅಂದರೆ ಯಾಕೆ ಸರ್ ಇವಳನ್ನ ತೊಗೊಂಡಿದ್ದೀರಾ ಅನ್ನೋ ಥರ. ನಾನು ನನ್ನ ಕಡೆ ಏನಕ್ಕೆ ಯೂಸ್ ಆಗಬೇಕು? ಎದುರಿಗೆ ಮಾತಾಡ್ತಾರೆ. ಎದುರಿಗೆ ಮಾತಾಡ್ತಾರೆ ಅಂತ ಅಂದರೆ ಅದು ಯಾವ ಥರ ಮಾತಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ತುಂಬ ಇವಾಗ ನನಗೆ ಖುಷಿ ಆಗುತ್ತೆ, ಪಾಯಲೆಲ್ಲ ಎಷ್ಟು ಚೆನ್ನಾಗಿ ಬೆಳೀತಿದ್ದಾರೆ ಅಲ್ವಾ, ಪಾಯಲು, ಶ್ರೀಭವ್ಯ ಅವರೆಲ್ಲ. ಟೀಮ್ ಚೆನ್ನಾಗಿರ್ಬೇಕು ಸರ್. ನಮಗೆ ಒಂದು ಪಿಲ್ಲರ್ ಇರುತ್ತಲ್ವ, ಡೈರೆಕ್ಟರ್ ಅನ್ನೋ ಪಿಲ್ಲರು, ಅದೊಂದು ಸ್ಟ್ರಾಂಗಾಗಿ ಸಿಕ್ಕಿದ್ರೆ ಏನು ಬೇಕಾದರೂ ಆಗುತ್ತೆ. ಇಷ್ಟೆಲ್ಲ ಆದರೂ ಕೊನೆವರೆಗೂ ಸುಮಾ ದೃಷ್ಟಿಲಿ ನೀನು ಕೆಟ್ಟವನಾಗೆ ಉಳ್ಕೊಂಡ್ಬಿಡ್ತೀಯ, ಅದೇ ನನಗೆ ಬೇಜಾರು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.